ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೀನು ವ್ರತ ಮಾಡ್ತಿದ್ರೆ ವಲ್ಲಭ ಯಾಕೆ ಹಸ್ಕೊಂಡಿರಬೇಕು ಅಂತಾನೆ ಕೇಶವ. ಅದು ಹಾಗೆ ಬಾವ, ಹೆಂಡತಿ ವ್ರತ ಮಾಡಿದರೆ ಅದರಲ್ಲಿ ಗಂಡಂದಿರದ್ದು ಪಾಲಿರುತ್ತಲ್ವಾ ಅಂತಾಳೆ ಅಮೂಲ್ಯ. ಅಮ್ಮೋ, ಹೀಗೆ ಉಪವಾಸ ಮಾಡ್ತಿದ್ರೆ ವಲ್ಲಭಂಗೆ ಒಳ್ಳೇದಾಗುತ್ತೋ ಗೊತ್ತಿಲ್ಲ, ಆದರೆ ಗ್ಯಾಸ್ಟ್ರಿಕ್ ಆಗೋದಂತೂ ಗ್ಯಾರಂಟಿ. ಇನ್ನೂ ಎಷ್ಟು ದಿನ ಮಾಡಬೇಕು ಉಪವಾಸ ಅಂತಾನೆ ಸುಂದರ. ಇವತ್ತು ಒಂದಿನ ಚಿಕ್ಕಪ್ಪ, ಇವತ್ತು ಒಂದಿನ ಉಪವಾಸ ಮಾಡಿದರೆ ಸಾಕು, ವ್ರತನೇ ಮುಗ್ದೋಗುತ್ತೆ ಅಂತಾಳೆ ಅಮೂಲ್ಯ. ಅಲ್ಲ ಅಮ್ಮು, ನೀನು ವ್ರತ ಮಾಡೋಕ್ಕೆ ಪಾಪ ವಲ್ಲಭ ಅವ್ರು ಯಾಕೆ ಉಪವಾಸ ಇರಬೇಕು? ಇದ್ಯಾವ ಥರ ನ್ಯಾಯ ಅಂತಾಳೆ ಪ್ರಿಯ ಅಕ್ಕ, ಅವಳೇನೋ ಗಂಡಂಗೆ ಒಳ್ಳೇದಾಗಲಿ ಅಂತ ವ್ರತ ಮಾಡ್ತಿದ್ದಾಳಪ್ಪ. ಒಂದಿನ ಉಪವಾಸ ಮಾಡಿದರೆ ಆರೋಗ್ಯಕ್ಕೂ ಒಳ್ಳೆಯದು. ಇದೆಲ್ಲ ನಿಮಗೆ ಹೇಗೆ ಗೊತ್ತಾಗಬೇಕು? ಅಡುಗೆ ಮಾಡಿ ಮಾಡಿ ತಿನ್ಸೋಕೆ ಮಾತ್ರ ನಿಮಗೆ ಗೊತ್ತು ಅಂತಾಳೆ ಮೀನಾ. ಹೌದೌದು, ಮೀನಮ್ಮ ಹೇಳಿದ್ರಲ್ಲೂ ಸತ್ಯ ಇದೆ. ಒಂದು ಹೊತ್ತು ಉಪವಾಸ ಮಾಡಿದರೆ ಒಂದು ವಾರ ತಿಂದಿದ್ದೆಲ್ಲ ನೀಟಾಗಿ ಜೀರ್ಣ ಆಗುತ್ತೆ. ಅಳಿಮಯ್ಯ, ನೀನು ಉಪವಾಸ ಮಾಡೋ. ಅಮೂಲ್ಯ, ನಿನ್ನ ಒಳ್ಳೆಯದಕ್ಕೆ ತಾನೇ ಮಾಡ್ತಿರೋದು, ತಲೆ ಕೆಸ್ಕೊಬಿಡ ಕಣೋ. ಒಂದೇ ಒಂದು ವ್ರತ, ಒಂದೇ ದಿವಸ ಮುಗ್ದೋಗುತ್ತೆ ಅಂತಾನೆ ಸುಂದರ. ಬರೀ ಇಷ್ಟಕ್ಕೆ ಮುಗಿಯಲ್ಲ ಚಿಕ್ಕಪ್ಪ, ಇದಾದಮೇಲೆ ಇನ್ನೊಂದು ವ್ರತ ಇದೆ ಅಂತಾಳೆ ಅಮೂಲ್ಯ. ಇನ್ನೂ ಒಂದು ವ್ರತನ? ಏನದು ಅಂತಾಳೆ ಪ್ರಿಯಾ. ಚಿನ್ನು, ಏನದು? ಅದನ್ನು ಏನು ಅಂತ ಹೇಳಿಬಿಡು ಅಂತಾನೆ ವಲ್ಲಭ. ತುಂಬ ಸಿಂಪಲ್, ನೀವು ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು, ನಾವು ಪೂಜೆ ಮಾಡಬೇಕು ಅಷ್ಟೇ ಅಂತಾಳೆ ಅಮೂಲ್ಯ. ನಾನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಾ? ಪ್ರಸಾದ ತಿನ್ನಬೇಕು ಅಂದರೆ ಇಲ್ಲೇ ಬೊಗ್ಲಿ ಸಾಯಿ, ಅಮ್ಮನೇ ಮಾಡಿಕೊಡ್ತಾರೆ ಅಂತಾನೆ ವಲ್ಲಭ. ಏನು ಅಂದರೆ ನಿಮ್ಗೆ ಬರೀ ತಮಾಷೆನೇ ಆಯಿತು. ನನ್ನ ಬರೀ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಮಾತ್ರ ವ್ರತ ಅಲ್ಲ, ನನ್ನ ಎತ್ಕೊಂಡು 1000 ಮೆಟ್ಲು ಹತ್ತಬೇಕು, ಅದು ವ್ರತ ಅಂತಾಳೆ ಅಮೂಲ್ಯ. ವಲ್ಲಭ ಅದನ್ನು ನೆನೆಸ್ಕೊಂಡು 1000 ಮೆಟ್ಲ ಅಂತ ಶಾಕ್ ಆಗ್ತಾನೆ. ಅಮ್ಮು, ಈ ವ್ರತ ಏನಕ್ಕೆ ಅಂತಾಳೆ ರಕ್ಷಾ. ಅದು ಗಂಡನ ಆಯಸ್ಸು ಹೆಚ್ಚಾಗೋಕ್ಕೆ ಅಂತಾಳೆ ಅಮೂಲ್ಯ. ನಿನ್ನ ಹತ್ಕೊಂಡು 1000 ಮೆಟ್ಲು ಹತ್ತಿದ್ರೆ ನನ್ನ ಆಯುಷ್ಯ ಹೆಚ್ಚಾಗಲ್ಲ, ನನ್ನ ತಿಥಿ ಆಗುತ್ತೆ ಅಷ್ಟೇ ಅಂತಾನೆ ವಲ್ಲಭ. ಅಷ್ಟೇನಾ? ಇನ್ನೊಂದು ಏನಾದರೂ ಇದೆಯಾ ಅಂತಾನೆ ಕೇಶವ. ಹ್ಞೂ ಬಾವ, ಅದೇ ದೇವಸ್ಥಾನದಲ್ಲಿ ಮುಡಿ ಕೊಡಬೇಕು, ಅಂದರೆ ತಲೆ ಬೋಳಿಸ್ಬೇಕು ಅಂತಾಳೆ ಅಮೂಲ್ಯ. ಇದು ಚೆನ್ನಾಗಿರೋದು ಅಂತಾನೆ ಕೇಶವ. ಚಿನ್ನು, ನಿನ್ನ ತಲೆ ಬೋಳಿಸ್ಬೇಕಾ ಅಂತಾನೆ ವಲ್ಲಭ. ಇಲ್ಲ, ನಿಂದು ಅಂತಾಳೆ ಅಮೂಲ್ಯ. ಅದನ್ನು ನೆನೆಸ್ಕೊಂಡು ಶಾಕ್ ಆಗ್ತಾನೆ ವಲ್ಲಭ. ಅಳಿಮಯ್ಯ, ಎಂಥ ಹೆಂಡ್ತಿನ ಪಡ್ಕೊಂಡಿದ್ದೆ ನೀನು, ನಿನ್ನ ಆಯಸ್ಸು ಶ್ರೇಯಸ್ಸು ಚೆನ್ನಾಗಿರಲಿ ಅಂತ ಎಷ್ಟೊಂದು ವ್ರತ ಮಾಡ್ತಿದ್ದಾಳೆ ನೋಡು, ಲಕ್ಕಿ ಕಣೋ ನೀನು. ನೀವಿಬ್ಬರನ್ನ ನೋಡ್ತಿದ್ರೆ ನಾವು ಬೇಗ ಮದುವೆ ಆಗಿಬಿಡೋಣ ಅನ್ನಿಸ್ತಿದೆ ಅಂತಾನೆ ಸುಂದರ. ಅಮೂಲ್ಯ, ಅವನ ಊಟಕ್ಕೆ ಕೂತಿದ್ದ, ಹಸಿವು ಅವನ ಮುಖದಲ್ಲಿ ಎದ್ದು ಕಾಣ್ತಿದ್ದೆ. ವಲ್ಲಭ, ಊಟ ಮಾಡು, ನಾಳೆ ವ್ರತ ಕಂಟಿನ್ಯೂ ಮಾಡಿದ್ರಾಯ್ತು ಅಂತಾನೆ ಕೇಶವ. ಇಲ್ಲ ಬಾವ, ವಲ್ಲಭ ಇವತ್ತು ಉಪವಾಸ ಮಾಡಲೇಬೇಕು, ಇಲ್ಲಾಂದರೆ ನನ್ನ ವ್ರತ ಭಂಗ ಆಗುತ್ತೆ ಅಂತಾಳೆ ಅಮೂಲ್ಯ. ಅಲ್ಲ ಅಮ್ಮು, ಅದು ಅಂತಾನೆ ಮಾಧವ. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನು ನಿಮ್ಮಿಬ್ರದ್ದು ಆಗ್ಲಿಂದ ತಲೆ ಹರಟೆ? ನಿನ್ನ ತಮ್ಮ ಊಟ ಮಾಡ್ತಿಲ್ಲ ಅಂತ ಬೇಜಾರಾಗ್ತಿದ್ಯಾ? ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡಿ, ಪ್ರಿಯಾ ಮೀನಾ, ನಾಳೆಯಿಂದ ನೀವು ವ್ರತ ಮಾಡಿ, ಆಗ ಅವರು ತಮ್ಮನ ಜೊತೆ ಇವರು ಉಪವಾಸ ಇರಲಿ, ಗೊತ್ತಾಗುತ್ತೆ ಅಂತಾರೆ ಗಿರಿಜಾ. ಅದೆಲ್ಲ ಏನು ಬೇಡ, ನಾನು ಮಾಧವಣ್ಣ ಲೈಫಲ್ಲಿ ತುಂಬ ಚೆನ್ನಾಗಿದ್ದೀವಿ, ನಮ್ಮ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ತುಂಬಿ ತುಳುಕ್ತಿದೆ. ಅದೆಲ್ಲ ಬೇಕಾಗಿರೋದು ವಲ್ಲಭಂಗೆ. ವಲ್ಲಭ, ನೀನು ವ್ರತ ಮಾಡೋ, ಆಲ್ ದಿ ಬೆಸ್ಟ್ ಅಂತಾನೆ ಕೇಶವ. ಅಮ್ಮು, ಬೇಗ ಮದುವೆ ಆಗೋಕ್ಕೆ ಯಾವುದಾದ್ರೂ ಅಮೂಲ್ಯವಾದ ವ್ರತ ಇದ್ದರೆ ಹೇಳು ಅಂತಾನೆ ಸುಂದರ. ಖಂಡಿತ ಇದೆ ಮಾವ ಅಂತಾನೆ ಕೇಶವ. ಮಾಧವ, ಈಗ ನೆಮ್ಮದಿಯಿಂದ ಊಟ ಮಾಡುವ ಅಂತಾನೆ ಕೇಶವ. ಏನಂದರೆ ನೀವು ಹೋಗಿ ಬಿದ್ಕೊಳ್ಳಿ ಅಂತಾಳೆ ಅಮೂಲ್ಯ. ಬಾಚಿನು ಅಂತ ವಲ್ಲಭ ಹೋಗ್ತಾನೆ. ಈಚೆ ರೂಮಲ್ಲಿ ಸುಂದರ, ಕೇಶವ, ವಲ್ಲಭ ಇರ್ತಾರೆ. ಮಾವ, ನನಗೆ ಈ 10,000 ರೂಪಾಯಿ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟು ಹೋಗಿದೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತಾನೆ ವಲ್ಲಭ. ನಾಳೆ ಅಪ್ಪ ಕನ್ಫರ್ಮ್ ಆಗಿ ಬ್ಯಾಂಕಿಗೆ ಹೋಗ್ತಾರೆ, ಅಲ್ಲಿ ಅಕೌಂಟ್ಸ್ ಸ್ಟೇಟ್ಮೆಂಟ್ ಚೆಕ್ ಮಾಡಿದಾಗ 10,000 ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಮನೇಲಿ ಏನೋ ಆದರೂ ಮೊದಲು ನಿನ್ನ ತಲೆ ಮೇಲೆ ಬರೋದು, ಅದೇನೇ ಹೇಳಿದ್ರು ಪಕ್ಕಾವು ಅದೇನೆ. ಏನು ಮಾಡೋದು ಇವಾಗ ಬಾಸ್? ಏನಾದರೂ ಐಡಿಯಾ ಕೊಡಿ ಅಂತಾನೆ ಕೇಶವ. ನಾನು ಹೇಗಿದ್ರು ನಮ್ಮ ಬಾಸ್ ಹತ್ರ ಎಲ್ಲ ಅಡ್ವಾನ್ಸ್ ಇಸ್ಕೊಳ್ಳೋಕ್ಕೆ ಆಗಲ್ಲ, ಯಾಕಂದರೆ 2-3 ತಿಂಗಳಿಂದ ತುಂಬ ಇಸ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಸ್ಯಾಲ್ರಿಗೆ ವೆಯ್ಟ್ ಮಾಡಬೇಕು, ನೀವೇ ಐಡಿಯಾ ಕೊಡಬೇಕು ಬಾಸ್ ಅಂತಾನೆ ವಲ್ಲಭ. ನನ್ನ ಹತ್ರ 10,000 ಇದ್ದಿದ್ದರೆ ಬಾವ ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡೋಕ್ಕೂ ಮೊದಲೇ ನಾನೇ ಹಾಕಿಬಿಡ್ತಿದ್ದೆ ಅವರ ಅಕೌಂಟ್ಗೆ ಅಂತಾನೆ ಸುಂದರ. ಅದಕ್ಕೆ ನಮ್ಮ ಬಾಸ್ ಅನ್ನೋದು. ನಾಳೆ ಅಪ್ಪ ಬ್ಯಾಂಕ್ಗೆ ಹೋಗೋಕ್ಕೂ ಮುಂಚೆ 10,000 ಅಕೌಂಟಿಗೆ ಹಾಕಿದರೆ ಪ್ರಾಬ್ಲಮ್ ಸಾಲ್ವ್. ಐಡಿಯಾ ಕೊಟ್ರಿ ಬಾಸ್, ಎಂಥ ಐಡಿಯಾ ಅಂತಾನೆ ಕೇಶವ. ಓಕೆ ಅಣ್ಣ, 10,000 ಯಾರು ಕೊಡ್ತಾರೆ ಅಂತಾನೆ ವಲ್ಲಭ. ನಮ್ಮ ಬಾಸ್ ಹತ್ರ 10,000 ಇರೋದನ್ನು ಬ್ಯಾಂಕ್ಗೆ ಹಾಕಿದ್ರಾಯ್ತು ಅಷ್ಟೇ ಅಂತಾನೆ ಕೇಶವ. ನನ್ನ ಹತ್ರ ಇದೆ ಅಂದಿದ್ದಲ್ಲ, ಇದ್ದಿದ್ರೆ ಹಾಕ್ತಿದ್ದೆ ಅಂದಿದ್ದು ಅಂತಾನೆ ಸುಂದರ. ಆಗ ಮಾಧವ ಬಂದು, ಓ, ನೀವು 3 ಜನ ಇಲ್ಲಿ ಸೇರಿದ್ರಾ? ನಾನು ಮನೆಯೆಲ್ಲ ಹುಡುಕ್ತಿದ್ದೆ, ಏನೋ ಮಾಡ್ತಿದ್ರಿ ಇಲ್ಲಿ ಅಂತಾನೆ. ಏನಿಲ್ಲ, ಬೋರ್ ಆಗ್ತಿತ್ತು, ಬಾಸ್ ಜೊತೆ ಡಿಸ್ಕಷನ್ ಮಾಡ್ತಿದ್ವಿ ಅಷ್ಟೇ ಅಂತಾನೆ ಕೇಶವ. ನಿಜ ಹೇಳು, ಕಷ್ಟ ಸುಖ ಮಾತಾಡ್ತಿದ್ರಾ ಅಥವಾ 10,000 ಹೆಂಗೆ ಹೊಂದಿಸೋದು ಅಂತ ಪ್ಲ್ಯಾನ್ ಮಾಡ್ತಿದ್ರಾ ಅಂತಾನೆ ಮಾಧವ. 10,000ನ ನಾವೇ ಹಾಕಣ್ಣ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತಾನೆ ವಲ್ಲಭ. ನಿಜ ಹೇಳಿ ಚಿಕ್ಕು, ನೀನೇನಾರ 10,000 ರೂಪಾಯಿ ತೊಗೊಂಡಿದ್ದೀರಾ ಅಂತಾನೆ ಮಾಧವ. ಇಲ್ಲ ಅಣ್ಣ ಅಂತಾನೆ ವಲ್ಲಭ. ಸುಮ್ಮನಿರು ಚಿಕ್ಕು, ನೀನು ನನ್ನ ಅಕೌಂಟ್ಗೆ ದುಡ್ಡು ಹಾಕಿದ್ದೀರಾ, ಎಲ್ಲಿಂದ ಅರೇಂಜ್ ಮಾಡಿದ್ರಿ ಅಂತ ಕೇಳಿದರೆ ಏನೂ ಉತ್ತರ ಕೊಡ್ತಿಲ್ಲ.
ಅಪ್ಪ ಬೇರೆ ಅವರ ಅಕೌಂಟಿಂದ 10,000 ಕಡಿಮೆಯಾಗಿದೆ ಅಂತ ಹೇಳಿದಾಗಿಂದ ನನಗೆ ಅನುಮಾನ ಹೆಚ್ಚಾಗಿದೆ. ನಿಜ ಒಪ್ಕೊಳ್ಳಿ, ನೀವೇನಾದರೂ ಅಪ್ಪನ ಅಕೌಂಟಿಂದ ದುಡ್ಡು ತೆಗೆದು ನನಗೆ ಕಳಿಸಿದ್ದೀರಾ ಅಂತಾನೆ ಮಾಧವ. ಇಲ್ಲ ಮಾಧವಣ್ಣ, ನಮ್ಮ ಬಾಸ್ ಮೇಲಾಣೆ ಅಂತ ಕೇಶವ ಕೈ ಹಿಡೋಕೆ ಹೋಗುವಾಗ, ಏಯ್ ಹೋಗೋ ಬಂದ್ಬಿಟ್ಟ ನನ್ನ ಮೇಲೆ ಆಣೆ ಮಾಡೋಕ್ಕೆ. ನೋಡು ಮಾಧವ, ನಿನ್ನ ಅನುಮಾನ ಕರೆಕ್ಟಾಗಿದೆ ಅಂತಾನೆ ಸುಂದರ. ಮಾವ ಸುಮ್ಮನಿದ್ರೆ ಸರಿ ಅಂತಾನೆ ಕೇಶವ. ಈಗ 10,000 ಹೆಂಗೆ ಹೊಂದಿಸೋದು ಅಂತ ತಲೆ ಕೆಟ್ಟು ಕೂತಿರುವಾಗ ನಿಂದೊಳ್ಳೆ. ನೋಡು ಮಾಧವ, ನೀನು ಅವತ್ತು ಹೋಟೆಲ್ಗೆ 21,000 ಕಟ್ಟಬೇಕು ಅಂತ ಫೋನ್ ಮಾಡಿದ್ಯಲ್ಲ, ಆಗ ವಲ್ಲಭನ ಹತ್ರ ಬರೀ 5,000 ಇತ್ತು ಕಣೋ. ಇನ್ನು 5,000ನ ವಲ್ಲಭನ ಫ್ರೆಂಡ್ ಕೊಟ್ಟ. ಇನ್ನು 11,000 ಎಲ್ಲಿಂದ ಹೊಂದಿಸೋದು ಅಂತ ಗೊತ್ತಾಗದೆ ವಲ್ಲಭ ಭಾವನ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡ್ಕೊಂಡ 10,000ನ. ಉಳಿದಿದ್ದು 1,000ನ ಕೇಶವ ಭಾವನ ಗಲ್ಲಪಟ್ಟಿಗೆಯಿಂದ ಎತ್ಕೊಂಡ. ವಲ್ಲಭ 10,000 ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ ಈಗ ಎಲ್ಲರ ಕುತ್ತಿಗೆಗೆ ಬಂದಿರೋದು ಅಂತಾನೆ ಸುಂದರ. ನಿಜನೇನ್ರೋ ಚಿಕ್ಕು? ಕೇಶವ, ನಿಜ ಹೇಳ್ರಿ ಚಿಕ್ಕು, ಯಾಕೋ ಈ ಥರ ಮಾಡೋಕೋದೆ? ಕೇಶವ, ನೀನಾದರೂ ಅವನ್ನ ತಡೆಯೋದಲ್ವೇನೋ ಅಂತಾನೆ ಮಾಧವ. ಬೇರೆ ದಾರಿನೇ ಇರಲಿಲ್ಲ ಮಾಧವಣ್ಣ. ಅಪ್ಪ ಅಪರೂಪಕ್ಕೆ ಅಂತ ನಿಮ್ಮನ್ನ ಅತ್ತಿಗೆನ ಹನಿಮನಿಗೆ ಕಳಿಸಿದ್ರು. ಅಲ್ಲಿ ನೀವು ಸಂತೋಷವಾಗಿ ಕಳಿಬೇಕಾಗಿರೋ ಕ್ಷಣಗಳನ್ನು ಬೀದಿಲಿ ನಿಂತ್ಕೊಂಡು ಕಳಿತಿದ್ರಿ. ಅಲ್ಲಿ ನೀವು ಬೀದಿಲಿ ನಿಂತ್ಕೊಂಡಿರ್ಬೇಕಾದ್ರೆ ನಾವು ಮನೇಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಅದಕ್ಕೆ ಅನಿವಾರ್ಯವಾಗಿ ಹೀಗೆ ಮಾಡಬೇಕಾಯ್ತು ಅಷ್ಟೇ ಅಂತಾನೆ ಕೇಶವ. 10,000 ರೂಪಾಯಿ ಅಂತ ಎಷ್ಟು ಈಸಿಯಾಗಿ ಹೇಳ್ತಿದ್ದೀರಲ್ಲ. ನಾಳೆ ಅಪ್ಪ ಬ್ಯಾಂಕ್ಗೆ ಹೋಗಿ ಪಾಸ್ಬುಕ್ಕನ್ನ ಎಂಟ್ರಿ ಮಾಡಿಸಿದ್ರೆ ಚಿಕ್ಕು ಅಕೌಂಟ್ಗೆ ಆ 10,000 ಹೋಗಿರೋದು ಅಂತ ಅಪ್ಪಂಗೆ ಗೊತ್ತಾಗೇ ಆಗುತ್ತೆ. ಆಗೇನರೋ ಮಾಡ್ತೀರಾ? ಹಾಗಾಗಬಾರ್ದು. ನಾನು ಅಪ್ಪನ ಹತ್ರ ಹೋಗಿ ಈಗಲೇ ಎಲ್ಲ ಸತ್ಯನೂ ಹೇಳ್ತೀನಿ ಅಂತಾನೆ ಮಾಧವ. ಅಣ್ಣ ಪ್ಲೀಸ್ ಅಣ್ಣ, ನಮ್ಮ ಮಾತು ಕೇಳು. ಅವತ್ತು ಈ ಕೆಲಸನ ಮಾಡಬೇಕಾದ್ರೆ ನಮಗೆ ಗೊತ್ತಿತ್ತು ಅಣ್ಣ, ಅಪ್ಪಂಗೆ ಈ ವಿಷಯ ಗೊತ್ತಾದರೆ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ತಾರೆ ಅಂತ. ಆದರೆ ಮುಂದೊಂದು ದಿನ ನೋಡ್ಕೊಳ್ಳೋಣ ಅಂತ ಸುಮ್ಮನಾದ್ವಿ ಅಂತಾನೆ ವಲ್ಲಭ. ನಾಳೆ ಅಷ್ಟರಲ್ಲಿ ಹೆಂಗಾದರೂ ಮಾಡಿ ದುಡ್ಡನ್ನು ಅರೇಂಜ್ ಮಾಡೋಣ. ನೀನೇನಾದರೂ ಈಗ ದುಡ್ಡಿಗೆ ಅಪ್ಪನ ಹತ್ರ ವಿಷಯ ಹೇಳಿದರೆ ಅಪ್ಪ ನಿನ್ನನ್ನು ಅತ್ತಿಗೆನ ಪ್ರಶ್ನೆ ಮಾಡ್ತಾರೆ ಕಣೋ, ಅದು ಚೆನ್ನಾಗಿರಲ್ಲ ಅಂತಾನೆ ಕೇಶವ. ನನ್ನ ಹತ್ರನೂ ದುಡ್ಡಿಲ್ಲ, ನಾನು ಸಂಬಳ ಬರ್ತಿದ್ದ ಹಾಗೆ ಆ ದುಡ್ಡನ್ನೆಲ್ಲ ಅಪ್ಪಂಗೆ ಕೊಟ್ಟಿದ್ದೀನಿ ಅಂತಾನೆ ಮಾಧವ. ಅಣ್ಣ ತಲೆ ಕೆಡಿಸ್ಕೋಬೇಡ, ನಾವೇನೋ ಒಂದು ಅರೇಂಜ್ಮೆಂಟ್ಸ್ ಮಾಡ್ತೀವಿ, ಹಾಗೆ ನಮಗೊಂದು ಪ್ರಾಮಿಸ್ ಮಾಡು ಅಂತಾನೆ ವಲ್ಲಭ. ಏನು ಪ್ರಾಮಿಸ್ ಅಂತಾನೆ ಮಾಧವ. ಯಾವುದೇ ಕಾರಣಕ್ಕೂ ಈ ವಿಷಯ ಅಪ್ಪಂಗೆ ಹೇಳಲ್ಲ ಅಂತ ಪ್ರಾಮಿಸ್ ಮಾಡೋಣ ಅಂತ ವಲ್ಲಭ ಕೈನ ಮುಂದೆ ಮಾಡ್ತಾನೆ. ಇಲ್ಲ ಚಿಕ್ಕು, ಸತ್ಯ ಹೇಳೋ ಸಂದರ್ಭ ಬಂದರೆ ಅಪ್ಪನ ಹತ್ರ ನಾನು ನಿಜ ಹೇಳೇ ಬಿಡ್ತೀನಿ ಅಂತಾನೆ ಮಾಧವ. ಆಗ ಕೇಶವ ಮಾಧವನ ಕೈನ ಹಿಡ್ಕೊಂಡು ಅಣ್ಣ ಪ್ರಾಮಿಸ್ ಮಾಡಿಬಿಟ್ಟ ಅಂತಾನೆ. ಏನು ಅಂತಾನೆ ಮಾಧವ. ವಲ್ಲಭಂಗೆ ಪ್ರಾಮಿಸ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ದ ಅಂತಾನೆ ಕೇಶವ. ಈಚೆ ವಲ್ಲಭ ಮಲಗಿರ್ತಾನೆ. ಆಗ ಅಮೂಲ್ಯ ರೂಮಿಗೆ ಬಂದು ಮನೆಯವರೆಲ್ಲ ಮಲಗಿದ್ದಾರೆ. ಅಮ್ಮು, ಈಗ ನೀನು ಸಾಧನೆ ಮಾಡೋ ಟೈಮ್, ಕಮಾನ್ ಕಾಡು ಪಾಪ ಎದ್ದೇಳು ಅಂತಾಳೆ ಅಮೂಲ್ಯ. ಅದು ಸರಿ, ಯಾಕೆ ನೀನು ಕ್ಲೋಸಪ್ ಬಂದು ಎಬ್ಬಿಸ್ತೀಯಾ? ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಬಿಡಲ್ಲ, ನಿದ್ದೆ ಮಾಡೋಕ್ಕೂ ಬಿಡಲ್ಲ. ಒಳ್ಳೆ ತಿಗಣೆ ಸವಾಸ ಆಯಿತು. ನಿಜ ಹೇಳು, ನೀನು ಹಿಂದಿನ ಜನ್ಮದಲ್ಲಿ ತಿಗಣೆ ಆಗಿದೆಯಾ ಅಂತಾನೆ ವಲ್ಲಭ. ಅದು ಬಿಡು, ಈಗ ಬಾ ನನ್ನ ಜೊತೆ ಅಂತಾಳೆ ಅಮೂಲ್ಯ. ಬಾತ್ರೂಮ್ಗೆ ಹೋಗೋಕ್ಕೆ ನಾನು ಬಾಡಿಗಾರ್ಡ್ ಆಗಿ ಬರಬೇಕಾ? ಅದೆಲ್ಲ ಆಗಲ್ಲ ಅಂತಾನೆ ವಲ್ಲಭ. ಅಲ್ಲ ಕಣೋ, ಊಟ ಮಾಡು ಬಾ ಅಂತ ಕರಿತಾ ಇದ್ದೀನಿ ಅಂತಾಳೆ ಅಮೂಲ್ಯ. ಈ ಟೈಮಲ್ಲಿ ಊಟನ ಆವಾಗಲೇ ಬಿಟ್ಟಿದ್ರೆ ಆರಾಮಾಗಿ ಮೇಯ್ಕೊಂಡು ಮಲಗ್ತಿದ್ದೆ. ಇವಾಗ ದೈವಗಳು ವಾಕಿಂಗ್ ಮಾಡೋ ಟೈಮಲ್ಲಿ ಡಿನ್ನರ? ಯಾಕೆ, ನಾನು ಮಲ್ಕೋತೀನಿ ಅಂತಾನೆ ವಲ್ಲಭ. ಕಾಡು ಪಾಪ ಪ್ಲೀಸ್ ಬಾ ಅಂತಾಳೆ ಅಮೂಲ್ಯ. ಇಲ್ಲ ಆಗಲ್ಲ ಅಂತಾನೆ ವಲ್ಲಭ. ಎಷ್ಟೇ ಹೇಳಿದ್ರು ಬರಲ್ಲ ಅಂತಾನೆ ವಲ್ಲಭ. ಏಯ್ ಮುಚ್ಕೊಂಡು ಬಾರೋ, ಸಾಫ್ಟಾಗಿ ಕರಿತಿದ್ರೆ ನನ್ನ ಹತ್ರನೇ ಗಾಂಚಲಿ ಮಾಡ್ತೀಯಾ? ಓ, ದಿನ ಏನು ನಿನ್ನ 8 ಗಂಟೆಗೆ ಬಂದು ಊಟ ಮಾಡ್ತೀಯಾ? ಇಲ್ಲ ತಾನೇ? ಈಗ ನಾನು ಕರಿತಿದ್ದೀನಿ, ಮುಚ್ಕೊಂಡು ಬಂದರೆ ಸರಿ, ಇಲ್ಲ ಅಂದರೆ ತಲೆಗೆ ತಟ್ಬಿಡ್ತೀನಿ. ನೀನು ಇವಾಗ ಬರ್ದೆ ಹಾಗೆ ಮಲ್ಕೊಂಡ್ರೆ ನಿನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕ್ತೀನಿ ಅಂತಾಳೆ ಅಮೂಲ್ಯ. ಅಯ್ಯಯ್ಯೋ ಭಗವಂತ ಅಂತಾನೆ ವಲ್ಲಭ. ಪ್ಲೀಸ್ ಬಾರೋ ಅಂತ ಅಮೂಲ್ಯ ಹೋಗ್ತಾಳೆ. ವಲ್ಲಭನು ಹೋಗ್ತಾನೆ. ಈಚೆ ಮೀನಾ ಕೇಶವನ ತಳ್ತಾ ರೂಮಿಗೆ ಬರ್ತಾಳೆ. ಮೀನಾ, ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತಾನೆ ಕೇಶವ. ನಿಜ ಹೇಳು, ಅವತ್ತು ಅಂಗಡಿಯಲ್ಲಿ 1,000 ಎತ್ಕೊಂಡಿದ್ದಿಲ್ಲ, ಅದೇ ಥರ ಇವತ್ತು 10,000ದ ಹಿಂದ್ಗಡೆ ನೀನು ವಲ್ಲಭ ಇದ್ದೀರಾ ಅಂತಾಳೆ ಮೀನಾ. ನೋ ಕಮೆಂಟ್ಸ್ ಅಂತಾನೆ ಕೇಶವ. ನಿಜ ಹೇಳು ಕೇಶವ, ನನ್ನ ಹತ್ರ ನಿಜ ಮುಚ್ಚಿಡ್ಬೇಡ. ನೀನು ವಲ್ಲಭ ಮಾವನ ಅಕೌಂಟಿಂದ ದುಡ್ಡು ತೆಗೆದು ಭಾವಂಗೆ ಪ್ರಿಯಾ ಅಕ್ಕಂಗೂ ಕೊಟ್ರಾ ಅಂತಾಳೆ ಮೀನಾ. ಹೌದು ಅಂತಾನೆ ಕೇಶವ. ಅಂದರೆ ನಾಳೆ ಮಾವ ಬ್ಯಾಂಕ್ಗೆ ಹೋಗಿ ವಿಚಾರಿಸಿದರೆ ಅದು ವಲ್ಲಭ ತಗೊಂಡಿದ್ದು ಅಂತ ಗೊತ್ತಾಗುತ್ತೇನೋ ಅಂತಾಳೆ ಮೀನಾ. ಹೌದು ಅಂತಾನೆ ಕೇಶವ. ಛೇ, ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಕೇಶವ, ಇದರಿಂದ ವಲ್ಲಭ ಸಿಕ್ಕಾಕೊತ್ನಲ್ಲೋ, ಇದೆಲ್ಲ ನನ್ನಿಂದನೇ ಆಗಿದ್ದು, ಛೇ ಅಂತಾಳೆ ಮೀನಾ. ನೀನು ಯಾಕೆ ನೊಂದ್ಕೋತಿದ್ಯಾ ಅಂತಾನೆ ಕೇಶವ. ಇಲ್ಲ ಕೇಶವ, ನೀನು ಅವತ್ತು ನನ್ನ ಹತ್ರ ಬಂದು ದುಡ್ಡು ಕೇಳಿದ್ಯಲ್ಲ, ಅವತ್ತು ನಾನು ಕೊಡಬೇಕಾಗಿತ್ತು, ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನೋಡಿ ಈಗ ವಲ್ಲಭ ಸಿಕ್ಕಾಕೋತಾನೆ. ಯಾವಾಗಲೂ ಇದೇ ಥರ ಆಗುತ್ತೆ, ಈಗಲೂ ಅಷ್ಟೇ, ವಲ್ಲಭನೇ ತಪ್ಪಿತಸ್ಥ ಅನ್ಕೋತಾನೆ ಅಂತಾಳೆ ಮೀನಾ. ಚಿಂತೆ ಮಾಡಬೇಡ, ಆ ಥರ ಏನಾದರೂ ವಲ್ಲಭ ಕಟಕಟೆಯಲ್ಲಿ ನಿಲ್ಲೋ ಪರಿಸ್ಥಿತಿ ಬಂದರೆ ನಾವೆಲ್ಲರೂ ಅವನ ಪರವಾಗಿ ಮಾತಾಡೋಣ, ಲಾಯರ್ಗಳಾಗೋಣ. ನೋಡು, ಒಟ್ಟಿನಲ್ಲಿ ಅವನು ತಪ್ಪಿತಸ್ಥ ಅಂತಾಗಲಿ ಆಗಲ್ಲ, ಸರಿನಾ ಅಂತಾನೆ ಕೇಶವ. ನನಗೆ ಟೆನ್ಷನ್ ಆಗ್ತಿದೆ ಅಂತಾಳೆ ಮೀನಾ. ಅವನಿಗೆ ಏನೂ ಆಗಲ್ಲ ಅಂತಾನೆ ಕೇಶವ. ಹಾಗಂತ ಭಾವಪ್ರಿಯ ಅಕ್ಕನೂ ಸಿಕ್ಕಾಕೋಬಾರ್ದು ಅಂತಾಳೆ ಮೀನಾ. ಹಾಗೆಲ್ಲ ಏನೂ ಆಗಲ್ಲ, ಇವಾಗ ದುಡ್ಡು ಅರೇಂಜ್
ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಅದು ಫಸ್ಟ್ ಪ್ರಿಯಾರಿಟಿ. ಅಕಸ್ಮಾತ್ ಅದು ಆಗಲಿಲ್ಲ ಅಂದರೆ ಅಪ್ಪ ನಾಳೆ ಬ್ಯಾಂಕಿಗೆ ಹೋಗದೇ ಇರೋ ಹಾಗೆ ತಡಿತೀನಿ. ಒಟ್ಟಿನಲ್ಲಿ ವಲ್ಲಭಂಗೆ ಸಮಸ್ಯೆ ಆಗಲ್ಲ ಸರಿನಾ ಅಂತಾನೆ ಕೇಶವ. ಈಚೆ ವಲ್ಲಭ ಬರ್ತಾನೆ. ಕೂತ್ಕೋ ಅಂತಾಳೆ ಅಮೂಲ್ಯ. ನನಗೆ ಊಟ ಬೇಡ ಅಂತಾನೆ ವಲ್ಲಭ. ಬೇಡ ಅಂದರೆ ಪ್ಲೇಟಲ್ಲಿ ಮುಖಕ್ಕೆ ಹೊಡಿತೀನಿ, ಕೂತ್ಕೊಂತೀಯೋ ಇಲ್ವೋ ಅಂತಾಳೆ ಅಮೂಲ್ಯ. ಆಯ್ತಾಯ್ತು ಅಂತ ವಲ್ಲಭ ಕೂತ್ಕೋತಾನೆ. ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಟ್ಟಂ ಅಂತಾಳೆ ಅಮೂಲ್ಯ. ಏನೇ ಹಂಗಂದ್ರೆ ಅಂತಾನೆ ವಲ್ಲಭ. ಅಂದರೆ ಹಿಟ್ಟು ತಿಂದವನು ಬೆಟ್ಟನೇ ಕಿತ್ತಿಡ್ಬೋದು, ಅಷ್ಟು ಶಕ್ತಿ ಬರುತ್ತೆ ಅಂತ ಮುದ್ದೆನ ಹಾಕ್ತಾಳೆ ಅಮೂಲ್ಯ. ವಾವ್, ಮುದ್ದೆ, ನನಗೆ ಮುದ್ದೆ ಅಂದರೆ ಇಷ್ಟ ಅಂತ ನಿನಗೆ ಹೆಂಗೆ ಗೊತ್ತಾಯಿತು ಅಂತಾನೆ ವಲ್ಲಭ. ಅದು ಹಾಗೇನೆ, ನಾನೊಂಥರ ತ್ರಿಕಲಜ್ಞಾನಿ, ಎಲ್ಲ ಗೊತ್ತಾಗುತ್ತೆ ಇವನು ಅಂತಾಳೆ ಅಮೂಲ್ಯ. ಅಮ್ಮನ ಕೇಳಿ ಬಡಿಸಿ ಇಲ್ಲಿ ಫೋಸ್ ಕೊಡ್ತಿದ್ಯಾ? ಆದರೂ ನನಗೋಸ್ಕರ ಮುದ್ದೆ ಮಾಡಿದ್ಯಲ್ಲ, ಸೂಪರ್. ಇಷ್ಟು ಹೊತ್ತು ಹೊಸ್ಕೊಂಡಿರೋದಕ್ಕೆ ಸಾರ್ಥಕ ಆಯಿತು. ಬ್ಯಾಟಿಂಗ್ ಮಾಡ್ತೀನಿ. ಏನು ಹಂಗೆ ನೋಡ್ತಿದ್ಯಾ? ಸಾಂಬಾರು ಬಡಿಸು ಅಂತಾನೆ ವಲ್ಲಭ. ಸಾಂಬಾರು ಹಾಕ್ತಾಳೆ ಅಮೂಲ್ಯ. ಮುದ್ದೆನೇ ಮುರಿಯೋಕ್ಕೆ ಆಗದೆ ಮುದ್ದೆನೇ ನೋಡ್ತಾ ಹಾಗೆ ಒತ್ತುತ್ತಾನೆ ವಲ್ಲಭ. ಏನಾಯ್ತು ಕಾಡು ಪಾಪ ಅಂತಾಳೆ ಅಮೂಲ್ಯ. ಇದನ್ನು ಕೀಳೋಕ್ಕಾಗ್ತಿಲ್ಲ, ಇದೇನು ಮುದ್ದೆನ ಕ್ರಿಕೆಟ್ ಆಡೋ ಬಾಲ ಅಂತಾನೆ ವಲ್ಲಭ. ನಿನ್ನ ಕೈಲಿ ಮುದ್ದೆ ಮುರಿಯೋಕ್ಕೂ ಆಗಲ್ಲ ಅಂತಾಳೆ ಅಮೂಲ್ಯ. ಹಾಗಿದ್ರೆ ನೀವು ಒಂದ್ಸಲ ಮುದ್ದೆ ಮುರಿದು ತೋರಿಸ್ತೀರಾ ಅಂತಾನೆ ವಲ್ಲಭ. ನನಗೆ ಮುದ್ದೆ ತಿನ್ನೋಕ್ಕೆ ಬರಲ್ಲ, ಮುರಿತೀನಿ ಅಂತ ಟ್ರೈ ಮಾಡಿದರೆ ಅವಳಿಗೂ ಆಗಲ್ಲ. ಸೈಡ್ ಬನ್ನಿ ಅಂತ ಪ್ಲೇಟ್ ಮೇಲೆ ಅದನ್ನು ಎತ್ತಿ ಹಾಕ್ತಾನೆ. ಟಣ್ಣ ಅಂತ ಸೌಂಡ್ ಬರುತ್ತೆ. ಹಾರೇನೋ ಗುದ್ಲಿನೋ ತಂದುಬಿಡ್ಲಾ ಅಂತಾನೆ ವಲ್ಲಭ. ರೇಗಿಸ್ಬೇಡ ಅಂತಾಳೆ ಅಮೂಲ್ಯ. ಸ್ಪೂನಲ್ಲಿ ಟ್ರೈ ಮಾಡ್ತೀನಿ ಅಂತ ಸ್ಪೂನ್ ಹಾಕಿದರೆ ಅದೇ ಮುರಿದೋಗುತ್ತೆ. ಈಚೆ ಸೂರ್ಯಕಾಂತ್ ಲೆಕ್ಕ ಬರಿತಾ ಇರುವಾಗ ಕಲಾವತಿ ಬಂದು, ರೀ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತಾರೆ. ಅದೇನು ಹೇಳು ಅಂತಾರೆ ಸೂರ್ಯಕಾಂತ್. ಈ ಮನೆಯಲ್ಲಿ ಶ್ರೀಕಂಠು ವಿಷಯ ಶುರುವಾದಾಗಿಂದ ಪದೇ ಪದೇ ಅಮೂಲ್ಯನ ವಿಷಯ ಬರ್ತಾ ಇದೆ ರೀ. ಹೌದು, ಅವಳು ಓಡಿ ಹೋಗಿದ್ದು ತಪ್ಪು, ಆದರೆ ಅವಳು ಏನಾಯಿತು, ತನ್ನ ಸಂಸಾರ ಆಯಿತು, ತಾನಾಯಿತು, ತನ್ನ ಗಂಡ ಆಯಿತು ಅಂತ ಅವಳ ಪಾಡಿಗೆ ಅವಳು ಇದ್ದಾಳಲ್ವ. ಹಾಗಿದ್ಮೇಲೆ ಯಾಕ್ರಿ ಪದೇ ಪದೇ ಅವಳ ವಿಷಯ ಮಾತಾಡಬೇಕು, ಅವಳನ್ನು ನೋಯಿಸ್ಬೇಕು, ಬೈಬೇಕು ಅಂತಾರೆ ಕಲಾವತಿ. ಅವಳ ಬಗ್ಗೆ ಮಾತಾಡಿದರೆ ಅವಳಿಗೇನೆ ಆಗ್ಬಿಡುತ್ತೆ, ಆಗಿರೋದೆಲ್ಲ ನಮಗೆ ತಾನೆ ಅಂತಾರೆ ಸೂರ್ಯಕಾಂತ್. ಎಲ್ಲರೂ ಸುಮ್ಮನೆ ಮಾತಾಡ್ತಿಲ್ಲ, ಅವಳಿಗೆ ಶಾಪ ಹಾಕ್ತಿದ್ದಾರೆ ರೀ. ಯಾವ ತಂದೆ ತಾಯಿಗಳಾದರೂ ಹೆತ್ತು ಮಕ್ಕಳಿಗೆ ಶಾಪ ಹಾಕೋದನ್ನು ಸಹಿಸ್ಕೋತಾರ ರೀ? ನಿಮಗೆ ಅವಳ ಮೇಲೆ ಕೋಪ ಇರ್ಬೋದು, ಆದರೆ ನೀವು ಇದನ್ನೆಲ್ಲ ಸಹಿಸಲ್ಲ ರೀ. ಅಮೂಲ್ಯ ಮೇಲೆ ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಪ್ರೀತಿ ಇರುತ್ತೆ ರೀ. ಇವತ್ತು ಹೇಳ್ಬೋದು ನನಗೆ ಅವಳನ್ನು ಕಂಡ್ರಾಗಲ್ಲ ಅಂತ, ಆದರೆ ಅಪ್ಪ ಮಗಳ ಮೇಲಿಟ್ಟಿರೋ ಪ್ರೀತಿ ಸಮುದ್ರ ಇದ್ದಾಗೆ, ಖರ್ಚಾಯಿತು ಮುಗ್ದೋಯ್ತು ಅನ್ನೋ ಮಾತೇ ಬರಲ್ಲ ರೀ. ಮಗಳ ಬಗ್ಗೆ ಸಮುದ್ರದಷ್ಟು ಪ್ರೀತಿ ಇಟ್ಕೊಂಡು ಪದೇ ಪದೇ ಅವಳ ವಿಷಯ ಬಂದಾಗೆಲ್ಲ ಸಿಟ್ಟಿಂದ ಸುನಾಮಿನ ಹರಿಸ್ತಾ ಇದ್ದೀರಾ ಅಲ್ಲ ರೀ ನೀವು. ಅವಳ ಅಪ್ಪ ರೀ, ಅಪ್ಪನೇ ಅವಳ ಬಗ್ಗೆ ಮಾತಾಡಿದರೆ ಬೇರೆ ಯಾರು ಸುಮ್ಮನೆ ಇರ್ತಾರೆ ರೀ? ಅವರು ಮಾತಾಡ್ತಾರೆ. ಒಂದೇ ಒಂದು ಸಲ ಅವಳ ಬಗ್ಗೆ ಪ್ರೀತಿ ಇದೆ ಅಂತ ಹೇಳ್ರಿ, ಆಗ ಯಾರೂ ಅವಳ ಬಗ್ಗೆ ಮಾತಾಡಲ್ಲ ರೀ ಅಂತಾರೆ ಕಲಾವತಿ. ಅವಳಿಂದ ನಾನು ಏನೇನು ಕಳ್ಕೊಂಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಅವಳ ಬಗ್ಗೆ ಪ್ರೀತಿ ಎಲ್ಲಿಂದ ಬರಬೇಕು? ಅವಳು ಮಾಡಿರೋ ಕೆಲಸಕ್ಕೆ ಸಮುದ್ರದಷ್ಟು ಪ್ರೀತಿ ಇದ್ದರೂ ಕೂಡ ಮರುಭೂಮಿಯಾಗಿದೆ. ಈ ವಿಷಯದಲ್ಲಿ ನನ್ನ ಹತ್ರ ವಾದ ಮಾಡೋಕ್ಕೆ ಬರಬೇಡ. ಇಷ್ಟಕ್ಕೂ ಚಂದ್ರು ಅವಳಿಗೇನು ಶಾಪ ಹಾಕ್ತಿಲ್ಲ, ಅವಳು ಮಾಡಿರೋ ಕೆಲಸಕ್ಕೆ ನೊಂದ್ಕೊಂಡು ಮಾತಾಡ್ತಿದ್ದಾನೆ. ಇನ್ನೊಂದು ಸಲ ನನ್ನ ತಮ್ಮ ಅವಳ ಬಗ್ಗೆ ಮಾತಾಡಿದ್ರು ನೀನು ಮಾತಾಡಬೇಡ, ಅರ್ಥ ಆಯ್ತಾ ಅಂತ ಸೂರ್ಯಕಾಂತ್ ಹೋಗ್ತಾರೆ. ಈಚೆ ವಲ್ಲಭ, ನೀನು ಮುದ್ದೆ ತಿಂದು ನಾನು ತಲೆ ಬಾಗಬೇಕು ಅಂದ್ಕೊಂಡಿದ್ದೆ, ಆದರೆ ಈ ಸ್ಪೂನೇ ತಲೆ ಬಾಗ್ಬಿಟ್ಟಿದ್ಯಲ್ಲೇ ಅಂತಾನೆ. ಅದು ಕಾಡು ಪಾಪ ಅಂತಾಳೆ ಅಮೂಲ್ಯ. ಮುದ್ದೆ ಮಾಡಿದ್ದೆ ಫಸ್ಟ್ ಟೈಮಾ ಅಂತಾನೆ ವಲ್ಲಭ. ಇಲ್ಲ, ನಾನು ಜೀವನದಲ್ಲಿ ಅಡುಗೆ ಮಾಡಿದ್ದೆ ಫಸ್ಟ್ ಟೈಮ್ ಅಂತಾಳೆ ಅಮೂಲ್ಯ. ಸದ್ಯ ಮುದ್ದೆ ಮುರಿದು ಇರೋದನ್ನು ತಿಂದಿದ್ರೆ ಬೆಳಗ್ಗೆವರೆಗೂ ಬಾತ್ರೂಮಲ್ಲೇ ಸೆಟ್ಲ್ ಆಗಬೇಕಿತ್ತು ನಾನು ಅಂತಾನೆ ವಲ್ಲಭ. ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಮುದ್ದೆ ಸ್ವಲ್ಪ ಕೆಟ್ಟೋಯ್ತು ಕಣೋ ಅಂತಾಳೆ ಅಮೂಲ್ಯ. ಏನು ಸ್ವಲ್ಪ ಕೆಟ್ಟೋಯ್ತಾ? ಕೆಡೋದಲ್ಲ ಕಣೆ, ಮುದ್ದೆ ಕಲ್ಗುಂಡು ಥರ ಆಗಿದೆ. ಈ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಇದೆಯಲ್ಲ, ಗುಂಡು ಎಸೆತ, ಇದಕ್ಕೆ ಬೇಕಿದ್ರೆ ನಿನ್ನ ಮುದ್ದೆನ ಬೇಕಿದ್ರೆ ಸ್ಪಾನ್ಸರ್ ಮಾಡ್ಬೋದು ನೋಡು ಅಂತಾನೆ ವಲ್ಲಭ. ಏನೋ ನಿನಗೋಸ್ಕರ ಮುದ್ದೆ ಮಾಡಿದರೆ ಇಷ್ಟೊಂದೆಲ್ಲ ರೇಗಿಸ್ಬೇಕಾ? ಅದು ಸ್ವಲ್ಪ ಗಟ್ಟಿ ಆಯಿತು ಅಷ್ಟೇ, ಹೀಗೆಲ್ಲ ರೇಗಿಸ್ಬೇಡ ಕಾಡು ಪಾಪ, ನನಗೆ ಹರ್ಟ್ ಆಗುತ್ತೆ ಅಂತಾಳೆ ಅಮೂಲ್ಯ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಚೂರು ಗಟ್ಟಿಯಾಗಿಲ್ಲ, ಕಲ್ ಥರ ಗಟ್ಟಿಯಾಗಿದೆ ಅಂತಾನೆ ವಲ್ಲಭ. ಈಚೆ ರಿಜಿಸ್ಟ್ರೇಷನ್ ಆಫೀಸಲ್ಲಿ ನಂದನ್ ಮನೆಯವರೆಲ್ಲ ಇರ್ತಾರೆ. ನಿಮ್ಮ ಆಧಾರ್ ಕಾರ್ಡ್ ಕೊಡಿ ಅಂತ ಕೇಳ್ತಾರೆ. ಮಾಧವ ಕೊಡ್ತಾನೆ. ನಿಮ್ಮ ಹೆಂಡತಿ ಆಧಾರ್ ಕಾರ್ಡ್ ಕೊಡಿ ಅಂತಾರೆ. ಮಾಧವ ಕೊಡುವಾಗ ಆಧಾರ್ ಕಾರ್ಡ್ ಕೆಳಗೆ ಬೀಳುತ್ತೆ. ನಾನು ಎತ್ತುತ್ತೀನಿ ಅಂತ ನಂದನ್ ಕಾರ್ಡ್ ಎತ್ಕೊಂಡು ನೋಡಿ ಶಾಕ್ ಆಗ್ತಾರೆ. ಆಗ ಆಧಾರ್ ಕಾರ್ಡ್ ಕೊಡಿ ಸರ್ ಅಂತ ಅವ್ರು ಕೇಳ್ತಾರೆ. ನಮ್ಮ ಕುಟುಂಬದಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ, ಅದನ್ನು ಬಗೆಹರಿಸ್ಕೊಂಡು ಬರ್ತೀನಿ. ಬಗೆಹರಿಯುತ್ತೋ ಇಲ್ವೋ ಗೊತ್ತಿಲ್ಲ, ಬಗೆಹರಿದ್ರೆ ಬರ್ತೀವಿ, ನೀವು ಬೇರೆಯವ್ರದ್ದನ್ನು ಮಾಡಿಸಿ ಸರ್ ಅಂತ ಮಾಧವ. ಈ ಕೂಡಲೇ ನಿನ್ನ ಅತ್ತೆ ಮಾವ ಬರೋಕ್ಕೆ ಹೇಳು ಅಂತಾರೆ ನಂದನ್. ಸರಿಯಪ್ಪ ಅಂತ ಎಲ್ಲರೂ ಹೊರಗೆ ಬರ್ತಾರೆ. ನಂತರ ವೀಣಾ ಪರಮೇಶ್ ಬರ್ತಾರೆ. ನಮಸ್ಕಾರ ಅಣ್ಣ, ಬರೋಕ್ಕೆ ಹೇಳಿದ್ರಂತೆ ಅಂತಾರೆ ವೀಣಾ. ಪ್ರಿಯಾ ಮಾಧವನಿಗಿಂತ 1 ವರ್ಷ ದೊಡ್ಡವಳ ಅಂತಾರೆ ನಂದನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.